ನನ್ನ ಮಗಂದು ಸ್ಕೂಲ್ದು ಮೊದಲನೇ ದಿನ ಇವತ್ತು. ನಾನು ಆ ಎಕ್ಸೈಟ್ಮೆಂಟಲ್ಲಿ ಮರ್ತೇ ಹೋಗಿದ್ದೆ. ನಾನು ಬೆಳಗ್ಗೆ ಏಳಬೇಕು, ಅವ್ನು ಟಿಫಿನಿಗೆ ರೆಡಿ ಮಾಡಬೇಕು, ಅವ್ನಿಗೆ ರೆಡಿ ಮಾಡಿಸಿ, ಅವ್ನು ನಾಷ್ಟ ಎಲ್ಲ ತಿನ್ನಿಸಿ, ಅದೆಲ್ಲ ಕೆಲಸ ನನಗೂ ಡಬಲ್ ಬೀಳತ್ತೆ ಅಂತ ನಾನು ಮರ್ತೇ ಹೋಗಿದ್ದೆ. ಹಾಯ್ ಗಾಯ್ಸ್, ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ದಿನದಲ್ಲಿ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ನನ್ನ ಮಗನಿಗೆ ಏಳಿಸಿ ಅವ್ನಿಗೊಂದು ಸ್ವಲ್ಪ ಪ್ಯಾಂಪರಿಂಗ್ ಮಾಡಿ, ಇವತ್ತು ಅವ್ನ ಸ್ಕೂಲ್ದು ಮೊದಲನೇ ದಿನ, ಹಾಗೆ ಹೇಗಿರಬೇಕು ಏನು ಅಂತ. ಜೊತೆಗೆ ನಾನು ಅವ್ನಿಗೆ ಬ್ರೇಕ್ಫಾಸ್ಟ್ಗೋಸ್ಕರ ದೋಸೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅವ್ನು ಹೇಳೋಕ್ಕಿಂತ ಮುಂಚೆನೇ ಟಿಫನ್ಗೆಲ್ಲ ಪ್ಯಾಕ್ ಆಗೋಗಿತ್ತು. ಬಾಯ್ಲ್ಡ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಚಾಪ್ ಮಾಡಿ, ಬಾಯ್ಲ್ಡ್ ವೆಜಿಟೇಬಲ್ಸ್ಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ ಲೈಟಾಗಿ. ಹಾಗೆ ಅವ್ನು ಇಷ್ಟಪಡ್ತಾನೆ, ತಿಂತಾನೆ ಅಂತ. ಅವ್ನಿಗೆ ವೆರೈಟಿ ಕೊಟ್ಟ ಮೊದಲನೇ ದಿನದಲ್ಲಿ ಅವ್ನು ಏನೇನು ತಿಂತಾನೆ ಅಂತ ಡೇ ಟು ಡೇ ಅಂತೂ ಇದ್ದೇ ಇರುತ್ತೆ, ಚೇಂಜ್ ಮಾಡ್ಕೊಬೋದು ಅಂತ. ಸೊ ಹಾಗೆ ಅವ್ನಿಗೆ ಟಿಫನ್ ಹೇಗೆ ಕ್ಲೋಸ್ ಮಾಡೋದು ಏನು ಎತ್ತ ಅಂತ ಡಿಸಿಪ್ಲಿನ್ ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ ತಿನ್ನಿಸ್ತಾ. ಅವನಂತೂ ಬ್ಯಾಗಲ್ಲಿ ಏನೆಲ್ಲ ಇದೆ ಅಂತ ಎಲ್ಲ ಎಕ್ಸೈಟ್ಮೆಂಟಲ್ಲೇ ಇದ್ದಿದ್ದ. ಸೊ ಹೀಗೆ ನನ್ನ ಮಗ ಇವತ್ತಿನ ದಿನ ರೆಡಿ ಆಗಿದ್ದಾನೆ. ನಾವೆಲ್ಲ ರೆಡಿಯಾಗಿ ಇನ್ನೇನು ಹೋಗೋಣ ಅಂತ ಗಾಡಿ ಹೊರಡೆ ಇಟ್ವಿ. ನಮ್ಮ ಮಮ್ಮಿನೂ ಅದೇ ಟೈಮಿಗೆ ಬಂದರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಮಮ್ಮಿ ಅಷ್ಟು ಬೇಗ ಎದ್ದು ಅವ್ರ ಮನೆಯಿಂದ ಬರ್ತಾರೆ ಅಂತ. ಅವ್ರಿಗೆ ಇವತ್ತು ಮೀಟಿಂಗ್ ಬೇರೆ ಇತ್ತು 10 o'clock ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಅವರೂ ಹಾಗೆ ಬಂದರು. ಬೇಗನೆ 8 o'clock ರೆಡಿಯಾಗಿ ಬಂದಿದ್ದಾರೆ ಅವರು. ಮೊಮ್ಮಗನ ಮೊದಲನೇ ದಿನ ಸ್ಕೂಲ್ಗೆ ಅಂತ ಬಿಡೋಕ್ಕೋಸ್ಕರ. ಹಾಗೆ ನನ್ನ ಮನೆಯಿಂದಲೇ ಡೈರೆಕ್ಟಾಗಿ ಸ್ಕೂಲ್ ಕಾಣುತ್ತೆ. ವಾಕಬಲ್ ಡಿಸ್ಟೆನ್ಸ್ ಇದೆ ಅಂತಲೇ ನಮಗೆ ನಾನು ಹೇಳಿದ್ದೆ, ನಾನು ಸೇರಿಸ್ತಾ ಇದ್ದೀನಿ ಹಂಗೆ ಸ್ಕೂಲ್ಗೆ ಅಂತ. ಮತ್ತೆ ಸ್ವಂತಕ್ಕೆ ದಾರ ಕಟ್ಕೋಬೇಕು, ಕಷ್ಟ ಆಗುತ್ತೆ. This way. Here. ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನೆಲ್ಲ ಆಯಿತು ಸ್ಕೂಲಲ್ಲಿ ಅಂತ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.